ಕೌನ್ಸಿಲರ್ದು ಒಂದು ಬೈ ಎಲೆಕ್ಷನ್ ಆಯಿತು. ಅಲ್ಲಿ ಸಿಟ್ಟಿಂಗ್ ಕೌನ್ಸಿಲರ್ ನಮ್ಮ JDS ಪಕ್ಷದ ಸಿಟ್ಟಿಂಗ್ ಕೌನ್ಸಿಲರ್ ಇದ್ರು. ಒಬ್ಬರು ಕೌನ್ಸಿಲರ್ ಆಗಿ ಕಂಟೆಸ್ಟ್ ಮಾಡಿದ್ರು. ಎಷ್ಟು ವೋಟ್ ಬಂತು JDSಗೆ? ಅಲ್ಲಿ ಹಂಗೆ ನೋಡಿದ್ರೆ JDSಗೆ ಇಲ್ಲಿ ವೋಟ್ ಇದೆಯಾ ಎಲ್ಲ ಸೇರಿ ನಾವು ಗೌತಮ್ ಸಾಗರ್ನ ತಾಲೂಕು ಅಧ್ಯಕ್ಷ ನಾನು ಆ ಪಕ್ಷದಲ್ಲಿರೋ ಕಾಲದಲ್ಲಿ ಮಾಡಿದ್ವಿ. ಸದ್ಯಕ್ಕೆ ಗೌತಮ್ ಸಾಗರ್ ಹತ್ರ ಕೇಳಿ, ಪಾಪ ಒಳ್ಳೆಯವರು, ಎಲ್ಲಿ ಈಗ ಸದ್ಯಕ್ಕೆ ಅವ್ರು ತಾಲೂಕು ಅಧ್ಯಕ್ಷರು ಇದ್ದಾರಾ? ನಮ್ಮ ಈ ಕಡೆ ಭಗವಂತ ಖೂಬಾ ಅವರು MP ಆಗಿ 10 ವರ್ಷದಿಂದ ಇಲ್ಲಿ ಇದ್ದಾರೆ, ಮಂತ್ರಿಯಾಗಿದ್ದರು. ಅದು ಕೆಮಿಕಲ್ ಆ್ಯಂಡ್ ಫರ್ಟಿಲೈಸರ್ ಮಿನಿಸ್ಟ್ರು. ಇಲ್ಲಿ ನೀವು ಎಲ್ಲ ಹುಮನಾಬಾದ್ ಇಂಡಸ್ಟ್ರಿಯಲ್ ಟೌನ್ ನೋಡಿದ್ದೀರಾ ನೀವು. ಅಲ್ಲಿ ಪೊಲ್ಯೂಷನ್ ಪ್ರಾಬ್ಲಮ್, ವಾಟರ್ ಪ್ರಾಬ್ಲಮ್, ಏನು ಮಾಡಿದ್ರು ಅದಕ್ಕೆ? ಅದ್ರ ವಿಷಯ ಏನಾರು ಮಾಡಿದ್ರ? ಶಾಸಕರು ಕನ್ಫ್ಯೂಷನಲ್ಲಿದ್ದಾರೆ. ಅವ್ರಿಗೆ ಇನ್ನೂ ಅರ್ಥ ಆಗಲಿಲ್ಲ. JDSಗೆ ಮತ ಎಲ್ಲ ಅದು CM ಫೈಸ್ಗೆ ಬಂದಿರೋ ಮತ ಅದು. ಅದನ್ನು ನಾನು ಸ್ಪಷ್ಟೀಕರಣ ಕೊಟ್ಟಿದ್ದೀನಿ ನಿಮಗೆ. ಈಗಾಗಲೇ ಕೌನ್ಸಿಲರ್ ಚುನಾವಣೆಯಲ್ಲಿ ನೀವು ನೋಡಿದ್ದೀರಾ JDSಗೆ ಅದು ಮಾಜಿ ಚೇರ್ಮನ್ ನಿಂತು ಎಷ್ಟು ವೋಟ್ ಬಂದಿದೆ ಅಂತ. ಎಲ್ಲರಿಗೂ ನಮಸ್ಕಾರ. ಮೊಟ್ಟ ಮೊದಲಾಗಿ ಅಂಬೇಡ್ಕರ್ ಜಯಂತಿಯ ಶುಭಾಶಯಗಳು ಇಡೀ ಹುಮನಾಬಾದ್ ಮತ್ತು ಕರ್ನಾಟಕ ಮಹಾಜನತೆಗೆ. ರಂಜಾನ್ ಹಬ್ಬದ ಶುಭಾಶಯಗಳು. ಈಗಾಗಲೇ ಲೋಕಸಭಾ ಚುನಾವಣೆ 2024ರ ಪ್ರಾಸೆಸ್ ಶುರುವಾಗಿದೆ. ಎಲ್ಲ ಕಡೆ ನೀವು ನೋಡ್ತಾ ಇದ್ದೀರಿ. ನಮ್ಮದು ಏನೋ ಒಂದು ಸಿದ್ಧಾಂತ ಮೇಲೆ ನಾವು ಜನಹಿತನಲ್ಲಿ, ಜನರ ಪರವಾಗಿ ಸಾಮಾಜಿಕ ನ್ಯಾಯ ಸರ್ವ ಜನಾಂಗಕ್ಕೂ ಒಂದು ಒಳ್ಳೆಯ ಅಭಿವೃದ್ಧಿ ಮತ್ತು ಒಂದು ಒಳ್ಳೆಯ ಆಡಳಿತ ಕೊಡಬೇಕಂತ ಒಂದು ಉದ್ದೇಶದಿಂದ 2023ನೇ ಅಸೆಂಬ್ಲಿ ಚುನಾವಣೆಯಲ್ಲಿ ಹುಮನಾಬಾದ್ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಗೆ ಸ್ಪರ್ಧೆ ಮಾಡಿದ್ವಿ. ಆ ಮಹಾ ಜನತೆಗೆ ನನ್ನ ಸಾಷ್ಟಾಂಗ ನಮಸ್ಕಾರ. ಭಾರಿ ಕಡಿಮೆ ದಿನದಲ್ಲಿ ನನಗೆ ಭಾರಿ ಸ್ನೇಹ, ಪ್ರೀತಿ, ವಿಶ್ವಾಸದಲ್ಲಿ ಆತ್ಮೀಯತೆಯಿಂದ ನನ್ನಂಥ ಯುವಕರಿಗೆ ಬೆಳೆಸಿ ಮತವನ್ನು ವಿಶ್ವಾಸದಿಂದ ಮತ ಪಡೆದರು. ನನಗೆ ಏನು ನನ್ನ ಮೇಲೆ ವಿಶ್ವಾಸ ಇಟ್ಟು ನನಗೆ ಏನು ಮತ ಹಾಕಿದ್ರಿ ಅದು ಯಾವತ್ತೂ ಸಹ ನಾನು ಮರೆಯಂಗಿಲ್ಲ. ಹುಮನಾಬಾದು ನನ್ನ ರಾಜಕೀಯವಾದಂಥ ಕರ್ಮಭೂಮಿ. ಮೊದಲೇ ಬಾರಿ ನನಗೆ ಒಂದು ಅನುಭವ, ರಾಜಕೀಯವಾಗಿ ಜೀವನ ಕೊಟ್ಟಿದ್ದಂಥ ಹುಮನಾಬಾದ್ ಮಹಾಜನತೆ ಇದು. ಇವತ್ತೊಂದು ದಿವಸ ಪುನಃ ಹುಮನಾಬಾದ್ನಲ್ಲಿ ಇಡೀ ನಮ್ಮ ಮಹಾಜನತೆಗೆ ನಾನು ಧನ್ಯವಾದ ಸಲ್ಲಿಸ್ತೀನಿ. ಈಗಾಗಲೇ ಎಲ್ಲದಕ್ಕೂ ಒಂದು ಸಮಯ ಸಂದರ್ಭ ಇದೆ. ನಾವು ಏನಂದರೆ ಕೊನೆ ತನಕ ಒಂದು ವಿಶ್ವಾಸ ಏನಿತ್ತು, ನಮ್ಮ ಪಕ್ಷದ ಹಿರಿಯರು ದೇವೇಗೌಡರು ಸಾಹೇಬರು ಇರಲಿ, ಕುಮಾರಸ್ವಾಮಿ ಸಾಹೇಬರು ಇರಲಿ, ಕೊನೆ ತನಕ ಅವರು ಇದನ್ನು ಬಿಟ್ಟು ಈ ಅಲೈನ್ಸ್ ಏನು ಸೋಕಾಲ್ಡ್ ಅಲೈನ್ಸ್ JDS ಮತ್ತು BJP ಮೈತ್ರಿ ಮಾಡೋರಲ್ಲ, ಆ ಅಲೈನ್ಸನ್ನು ಬಿಟ್ಟು ವಾಪಸ್ ಬರ್ತಾರೆ. ಯಾಕಂದರೆ ಅವ್ರಿಗೂ ಅವಮಾನ ಇತ್ತು. ಒಂದು ವೇಳೆ ನೀವು ನೋಡಿರ್ಬೋದು, ಕುಮಾರಸ್ವಾಮಿ ಸಾಹೇಬರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದರು, 2 ಸೀಟಿಗೋಸ್ಕರ ನಾವು ಮೈತ್ರಿ ಮಾಡಬೇಕಾ ಅಂತ ಅವಶ್ಯಕತೆ ಇರಲಿಲ್ಲ ನಮ್ಮ ಪಕ್ಷಕ್ಕೆ ಅಂತ. ಅವರು ಸ್ವತಃ ಅವರು ಏನು ನೋವು ಇತ್ತು ಅದು ವ್ಯಕ್ತಪಡಿಸಿದರು. ನಮಗೂ ಒಂದು ಭರವಸೆ ಇತ್ತು. ಯಾಕಂದರೆ BJP ಯೂಸ್ ಆ್ಯಂಡ್ ಥ್ರೋ ಅದು. ಎಲ್ಲ ಯಾವ್ಯಾವ ಸ್ಟೇಟ್ನಲ್ಲಿ ಯಾವ್ಯಾವ ರಾಜ್ಯದಲ್ಲಿ ಅವರು ಲೋಕಲ್ ರೀಜನಲ್ ಪಾರ್ಟಿ ಒಟ್ಟಿಗೆ ಅಲೈನ್ಸ್ ಮಾಡ್ಕೊಂಡಿದ್ದಾರೆ, ಅವರನ್ನು ಕಂಪ್ಲೀಟಾಗಿ ಸರ್ವನಾಶ ಮಾಡೋರು. ಆ ಹಿಸ್ಟ್ರಿ ನೋಡಿಕೊಂಡು ನಮ್ಮ ಪಕ್ಷದ ಹಿರಿಯರು, ಮಾಜಿ ಪ್ರಧಾನಿ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಸಾಹೇಬರು ಅವ್ರಿಗೂ ಒಂದು ಅನುಭವ ಆಗಿತ್ತು. ಅದನ್ನು ಬಿಟ್ಟು ಬರ್ತಾರಂತ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು, ಒಂದು ಹೋಪ್ ಇತ್ತು. ಕೊನೆ ತನಕ ಅದು ಆಗಲಿಲ್ಲ. ನಾವು ನೋಡಿದ್ವಿ ಈಗಾಗಲೇ ಎಲ್ಲ ಕಡೆ ಒಂದೊಂದಾಗಿ ಚುನಾವಣೆ ಅವರು ಏನು ನಾಮಿನೇಷನ್ ಪತ್ರಿಕೆ ಮಾಡಿದ್ರು. ನಮಗೂ ಪೂರ್ಣ ವಿಶ್ವಾಸ ಇತ್ತು ಇದನ್ನು ಮುಂದೆ ಖಂಡಿತವಾಗಿ ಇದು ಕಂಟಿನ್ಯೂ ಮಾಡ್ತಾರೆ, ಇದನ್ನು ಬಿಟ್ಟು ಬರಲ್ಲ, ಯಾವುದೇ ಕಾರಣಕ್ಕೂ ಈ ಅಲೈನ್ಸನ್ನು ಇವ್ರು ಬಿಟ್ಟು ಬರಲ್ಲ ಅಂತ ಒಂದು ವಿಶ್ವಾಸ ಆದ ನಂತರ ಅದಕ್ಕೆ ನಾವು ಕೊನೆ ತನಕ ಕಾಯ್ದು ಅಲ್ಲಿಂದ ಬಿಟ್ಟು ಬಂದಿದ್ವಿ. ನೋಡಿ, ಮೊದಲೇ ಆಗಿ ಚುನಾವಣೆ ಸ್ಪರ್ಧೆ ಯಾರು ಬೇಕಾದ್ರೂ ಪ್ರಜಾಪ್ರಭುತ್ವದಲ್ಲಿ ಯಾರು ಬೇಕಾದ್ರೂ ಮಾಡ್ಬೋದು. ಪಕ್ಷದಿಂದ ಜನತಾದಳ ಒಂದು ಪ್ರಾದೇಶಿಕ ಪಕ್ಷದಿಂದ ನಾನು ಒಬ್ಬ ಅಭ್ಯರ್ಥಿ ಆದೆ, ಒಂದು ಪಕ್ಷದಿಂದ ಅವರು ಒಂದು ಅಭ್ಯರ್ಥಿ ಆದರು, ಇನ್ನೊಂದು ಪಕ್ಷದಿಂದ ಬೇರೆ ಅಭ್ಯರ್ಥಿ ಆಗ್ತಾರೆ. ಸ್ವಾಭಾವಿಕ ಎಲ್ಲರಿಗೂ ಪಕ್ಷದಲ್ಲಿ ಯಾವ್ಯಾವ ಪಕ್ಷದ ಭಿನ್ನಲಿದೆ, ಬ್ಯಾಕಿಂಗ್ ಇದೆ, ಅವರು ಅಭ್ಯರ್ಥಿ ಆಗೇ ಆಗ್ತಾರೆ. ಅದರಲ್ಲಿ ಸೋಲೋದು ಗೆಲ್ಲೋದಂತೂ ಒಬ್ಬರೇ. ಒಂದು 10 ಮಂದಿ ಪಕ್ಷದ ಅಭ್ಯರ್ಥಿ ಆದರೆ ಗೆಲ್ಲೋದಂತೂ ಒಬ್ಬರೇ, ಪ್ರಧಾನಿ ಇರೋದು ಒಬ್ಬರೇ, ಮುಖ್ಯಮಂತ್ರಿ ಆಗೋದು ಒಬ್ಬರೇ. ಅದರಲ್ಲಿ ಯಾರೋ ಒಬ್ರು ಗೆಲ್ತಾರೆ, ಯಾರೋ ಒಬ್ರು 2, 3, 4, 5 ಮಂದಿ ಸೋಲ್ತಾರೆ. ಇದರಲ್ಲಿ ಜನ ತೀರ್ಮಾನ ಮಾಡೋದು. ನಾನಾಗಿ ತೀರ್ಮಾನ ಮಾಡಲಿಲ್ಲ. ಇದು ಯಾರು ಗೆಲ್ಲಬೇಕು ಯಾರು ಸೋಲ್ಬೇಕಂತ ನನ್ನ ಕೈ ಇಲ್ಲ. ಹುಮನಾಬಾದ್ನ ಮಹಾಜನತೆ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ, ಅವರು ಒಂದು ತೀರ್ಮಾನ ಮಾಡಿದ್ದಾರೆ. ಆ ತೀರ್ಮಾನಕ್ಕೋಸ್ಕರ ಎಲ್ಲ ಸೋತಿರೋದು ಪಕ್ಷ ತಲೆಬಗ್ಗೆ ಆಗಲೇಬೇಕು.
ಮಾಡ್ತಾ ಇದ್ದೀವಿ ಈಗ ಮುಂದೆ. ಯಾಕಂದರೆ JDS ಪಕ್ಷದ ಇತ್ತೀಚೆಗೆ ನಾವು ನೋಡಿದ್ದೀವಿ, ನಮ್ಮದು ಒಂದು ಸ್ವಂತ ಒಂದು ವರ್ಚಸ್ನಲ್ಲಿ ಒಂದು ಓಟ್ ಬಂತು. ಪಕ್ಷದ ಓಟ್ ಅಂತೂ ಯಾಕೆ ಹೇಳೋಕ್ಕಾಗಲ್ಲ ಅಂದರೆ, ಅದು ನಂತರ ಒಂದು ಚುನಾವಣೆ ಆಯಿತು, ಕೌನ್ಸಿಲರ್ದು ಒಂದು ಬೈ ಎಲೆಕ್ಷನ್ ಆಯಿತು. ಅಲ್ಲಿ ಸಿಟ್ಟಿಂಗ್ ಕೌನ್ಸಿಲರ್ ನಮ್ಮ JDS ಪಕ್ಷದ ಸಿಟ್ಟಿಂಗ್ ಕೌನ್ಸಿಲರ್ ಇದ್ದರು. ಒಬ್ಬರು ಕೌನ್ಸಿಲರ್ ಆಗಿ ಕಂಟೆಸ್ಟ್ ಮಾಡಿದ್ರು. ಎಷ್ಟು ಓಟ್ ಬಂತು JDSಗೆ ನೋಡಿದ್ದೀರ, ನೀವೆಲ್ಲರೂ ನೋಡಿದಿರೋದು. ಅದರಲ್ಲಿ ಹಂಗೆ ನೋಡಿದರೆ JDSಗೆ ಇಲ್ಲಿ ಓಟ್ ಇದೆಯಾ? ಅದು ಜನ ತೀರ್ಮಾನ ಮಾಡೋದು, ನಾನಲ್ಲ. ಹುಮನಾಬಾದಿನ ಜನತೆ ತೀರ್ಮಾನ ಮಾಡೋದು. ಈಗಾಗಲೇ ಗೌತಮ್ ಸಾಗರು ನಾನು ಎಲ್ಲ ಸೇರಿ ನಾವು ಗೌತಮ್ ಸಾಗರ್ನ ತಾಲೂಕು ಅಧ್ಯಕ್ಷ ನಾನು ಆ ಪಕ್ಷದಲ್ಲಿರೋ ಕಾಲದಲ್ಲಿ ಮಾಡಿದ್ವಿ. ಸದ್ಯಕ್ಕೆ ಗೌತಮ್ ಸಾಗರ್ ಹತ್ರ ಕೇಳಿ, ಪಾಪ ಒಳ್ಳೆಯವರು, ಎಲ್ಲಿ ಈಗ ಸದ್ಯಕ್ಕೆ ಅವ್ರು ತಾಲೂಕು ಅಧ್ಯಕ್ಷರು ಇದ್ದಾರಾ? ಯಾರು ಮಾಡೋರು ಅವ್ರಿಗೆ ಈಗ ಸದ್ಯಕ್ಕೆ? ಯಾಕಂದರೆ ನನಗೆ ಎಷ್ಟು ಮಾಹಿತಿ ಇದೆ ಅಂದರೆ, ಆಲ್ ಬಾಡೀಸ್ ಆಫ್ ಜನತಾದಲ್ ಹ್ಯಾಸ್ ಬೀನ್ ಡಿಸಾಲ್ವ್ಡ್ ಆ ಎಂಟೈರ್ ಸ್ಟೇಟ್. ಯಾರು ಸದ್ಯಕ್ಕೆ ಈಗ ತಾಲೂಕು ಅಧ್ಯಕ್ಷರಿಲ್ಲ, ಯಾರು ಸದ್ಯಕ್ಕೆ ಪ್ರೆಸಿಡೆಂಟ್ ಇಲ್ಲ. ಬೇರೆ ಕುಮಾರಸ್ವಾಮಿ ಅವರು ಹಾಗೂ ನೂತನ ಅಧ್ಯಕ್ಷರಂತ, ಈಸ್ ನಾಟ್ ಫುಲ್ ಟೈಮ್ ಪ್ರೆಸಿಡೆಂಟ್. ಓಕೆ, ಎಲ್ಲಿ ಯಾವ ಅಧ್ಯಕ್ಷರು ಇಲ್ಲ, ಯಾವ ಕಮಿಟಿ ಇಲ್ಲ, ಏನಿಲ್ಲ. ಒಂದು ಕೋರ್ ಕಮಿಟಿ ನಡೆಸ್ತಾ ಇದ್ದಾರೆ. ಅದು ಎಲ್ಲೋ ಇವ್ರಿಗೆ ಒಂದು ಲೆಟರ್ ಏನೋ ಅರ್ಥ ಆಗಲಿಲ್ಲ, ಮೇ ಬಿ ಇವ್ರಿಗೆ ಇನ್ಫಾರ್ಮೇಷನ್ ಕೊಡ್ತಿದೆ. ಅದನ್ನು ಇವ್ರು ಹೋಗಿ ಫಸ್ಟ್ ಲೆಟರ್ ಇಸ್ಕೊಂಡು ಬರೋಕ್ಕೆ ಹೇಳಿ. ಇವ್ರನ್ನ ತಾಲೂಕು ಅಧ್ಯಕ್ಷರಂತ ಯಾರು ಆಯ್ಕೆ ಮಾಡ್ಯಾರೋ ಅದನ್ನು ಹೋಗಿ ಲೆಟ್ರನ್ನ ವ್ಯಾಲಿಡೇಟ್ ಮಾಡ್ಕೊಂಡು ಬರೋಕ್ಕೆ ಹೇಳಿ. ಇಲ್ಲ, ಹಳೆ ಇದು ಈಗ ಅದು ಕೋರ್ಟ್ನಲ್ಲಿದೆ, ಅದು ಇಟ್ಸ್ ಕೋರ್ಟ್ನಲ್ಲಿದೆ. ಅದರದ್ದು ಪತ್ರಿಕೆ ಸಪ್ರೇಟ್ ಒಂದು ನಡೀತಾ ಇದೆ. ನೂತನವಾಗಿ ಕುಮಾರಸ್ವಾಮಿ ಸಾಹೇಬ್ರಂತ ಅದೊಂದು ರಾಷ್ಟ್ರೀಯ ಅಧ್ಯಕ್ಷರು ಅವರನ್ನು ಒಂದು ಅಪಾಯಿಂಟ್ ಮಾಡಿದ್ದಾರೆ. ಸೊ ಯಾರು ಅಂಥದ್ದು ಯಾರು ಇಲ್ಲಿ ಬಾಡಿನೇ ಇಲ್ಲ. ಸೊ ಇಂಡಿವಿಜುವಲ್ ಯಾರೋ ಕಮೆಂಟ್ ಮಾಡಿದರೆ ಅದಕ್ಕೆ ನಾನು ಕಮೆಂಟ್ ಮಾಡೋಕ್ಕೆ ಹೋಗಲ್ಲ. ತಾಲೂಕು ಅಧ್ಯಕ್ಷರಿದ್ದರೆ ಅವ್ರು ಫಸ್ಟ್ ಅಪ್ಡೇಟೆಡ್ ಲೆಟರ್ ತೊಗೊಂಡು ಬಂದು ಮಾತಾಡೋಕ್ಕೆ. ಈಗ ಅದ್ರ ಬಗ್ಗೆ ನನಗೆ ಆಹ್ವಾನ ಬರಲಿಲ್ಲ, ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಅವಮಾನ ಬಂದರೆ ಖಂಡಿತವಾಗಿ ನಾನು ಅದರಲ್ಲಿ ಪಾಲ್ಗೊಂಡಿಸಿ, ಯಾಕಂದರೆ ಪಕ್ಷದಲ್ಲಿ ಸೇರ್ಪಡೆ ಆಗಿದ್ದೀನಿ. ಪಕ್ಷದ ಸಿದ್ಧಾಂತ, ಪಕ್ಷ ಹಿರಿಯರು, ಪಕ್ಷದ ಪ್ರಮುಖರು ಮತ್ತು ಪಕ್ಷದ ಒಂದು ಚಟುವಟಿಕೆ. ಅದು ಏನೇ ಇರಲಿ, ಎಲ್ಲದಕ್ಕೂ ನಾನು ಮತ್ತು ಎಲ್ಲ ನಮ್ಮ ಬೆಂಬಲಿಗರಿಗೂ ಅದಕ್ಕೆ ಒಪ್ಕೊಂಡು ಪಾರ್ಟಿಸಿಪೇಟ್ ಮಾಡ್ತೀವಿ. ಪಕ್ಷದ ಹಿರಿಯರಿದ್ದಾರೆ, ನಮ್ಗೆ ಆಗಾಗಲೇ ರಾಜ್ಯಾಧ್ಯಕ್ಷರಂತ DK ಶಿವಕುಮಾರ್ ಸಾಹೇಬರು ಮತ್ತು ನಮ್ಮ ಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯ ಸಾಹೇಬರು ಎಲ್ಲದಕ್ಕೂ ನಮಗೆ ಭಾರಿ ಉತ್ಸಾಹದಿಂದ ಮತ್ತು ಓವರ್ವೆಲ್ಮಿಂಗ್ಲಿ ನಮಗೊಂದು ಸಪೋರ್ಟ್ ಕೊಟ್ಟಿದ್ದಾರೆ. ಯುವಕರು ಬೆಳಿಬೇಕು, ಯುವಕರು ಹೊಸ ಒಂದು ಪೀಳಿ ರಾಜಕಾರಣದಲ್ಲಿ ಬರಬೇಕು, ಒಳ್ಳೆಯ ಒಂದು ಹುಂಬಸ್ ತರಬೇಕಂತ ಒಂದೇ ಒಂದು ಉದ್ದೇಶದಿಂದ ನಮಗೆಲ್ಲರಿಗೂ ಮತ್ತು ಐಡಿಯಾಲಜಿಕಲಿ. ಮತ್ತು ಈಗ ಏನಾಗ್ತಾ ಇರೋದು, ಈ ಚುನಾವಣೆ ಪ್ರಮುಖವಾಗಿ 2024ನೇ ಚುನಾವಣೆ ಆಗ್ತಾ ಇರೋದು ಸಾಮಾನ್ಯ ಚುನಾವಣೆ ಅಲ್ಲ. ಈ ಚುನಾವಣೆಯಲ್ಲಿ ಪ್ರಮುಖವಾಗಿ ನೀವೆಲ್ಲರೂ ಅರ್ಥ ಮಾಡೋದು, ನಮ್ಮ ಸಂವಿಧಾನ ಉಳಿಸೋದು ಎಲೆಕ್ಷನ್ ಆಗ್ತಾ ಇರೋದು. ಇದು ದಿಸ್ ಈಸ್ ನಾಟ್ ಜಸ್ಟ್ ಬಿಟ್ವೀನ್ ಕಾಂಗ್ರೆಸ್ ಆ್ಯಂಡ್ BJP, ಬಟ್ ದಿಸ್ ಈಸ್ ಬಿಟ್ವೀನ್ ಹೌ ಟು ಪ್ರೊಟೆಕ್ಟ್ ಅವರ್ ಕಾನ್ಸ್ಟಿಟ್ಯೂಷನ್. ನೀವು ನೋಡ್ತಾ ಇದ್ದೀರಿ BJP ಯಾವ ಮಟ್ಟಿಗೆ ಹೇಳಿದೋ ಏನೇನು ಮಾಡ್ತಾ ಇದ್ದಾರಂತ. ED, IT, CBI ಎಲ್ಲದನ್ನು ದುರುಪಯೋಗಿಸ್ಕೊಂಡು ಅವ್ರು ಚುನಾವಣೆ ಮಾಡ್ತಾ ಇದ್ದಾರೆ. ಅವ್ರಿಗೆ ಗ್ರೌಂಡ್ ಲೆವೆಲ್ನಲ್ಲಿ ದಿನಕ್ಕೆ ಸಪೋರ್ಟ್, ಅವ್ರಿಗಂತೂ ಸಪೋರ್ಟ್ ಇಲ್ಲ. ಎಲ್ಲದಕ್ಕೂ ಬೆಲೆ ಏರಿಕೆ ಆಗ್ತಾ ಇದೆ, ಜನರು ಕಷ್ಟ. ಈಗ ಈ ಕಾಲದಲ್ಲಿ ಈ ಕಡೆ ಎಲ್ಲ ಬರಗಾಲ ಆಗಿದೆ. ಏನು ಮಾಡಿದ್ರು ಅವರು? ಏನಾದರೂ ನಷ್ಟ ಪರಿಹಾರ ಕೊಟ್ರ? ಪೆಂಡಿಂಗ್ ಇದೆ ಅದು. ನಮ್ಮ ಈ ಕಡೆ ಭಗವಂತ ಖೂಬ ಅವರು MP ಆಗಿ 10 ವರ್ಷದಲ್ಲಿ ಇದ್ದಾರೆ, ಮಂತ್ರಿಯಾಗಿದ್ದರು. ಅದು ಕೆಮಿಕಲ್ ಆ್ಯಂಡ್ ಫರ್ಟಿಲೈಸರ್ ಮಿನಿಸ್ಟ್ರು. ಇಲ್ಲಿ ನೀವು ಎಲ್ಲ ಹುಮನಾಬಾದ್ ಇಂಡಸ್ಟ್ರಿಯಲ್ ಟೌನಲ್ಲಿ ನೋಡಿದ್ದೀರಾ ನೀವು. ಅಲ್ಲಿ ಪೊಲ್ಯೂಷನ್ ಪ್ರಾಬ್ಲಮ್, ವಾಟರ್ ಪ್ರಾಬ್ಲಮ್. ಏನು ಮಾಡಿದ್ರು ಅದಕ್ಕೆ? ಅದ್ರ ವಿಷಯ ಏನಾರು ಮಾಡಿದ್ರಾ? ಇಲ್ಲ. ಇಂಥ ಮೂಲಭೂತ ಸೌಲಭ್ಯಗಳಿಗೆ ಯಾರಿಗೂ ಗಮನ ಇಲ್ಲ, ಏನೂ ಮಾಡಲಿಲ್ಲ. ಅದಕ್ಕೆ ಈ ಚುನಾವಣೆ ಪ್ರಮುಖವಾಗಿ ಇಟ್ ಈಸ್ ಟು ಸೇವ್ ಅವರ್ ಕಾನ್ಸ್ಟಿಟ್ಯೂಷನ್. ಅದಕ್ಕೆ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಎಲ್ಲ ನಮ್ಮ ಬೆಂಬಲ ಇದೆ. ನಾವು ಈ ಪಕ್ಷಕ್ಕೋಸ್ಕರ ಹಗಲು ರಾತ್ರಿ ದುಡ್ದು ಏನಿದೆ ಪಕ್ಷದ ಕ್ಯಾಂಡಿಡೇಟನ್ನು ಗೆಲ್ಲಿಸ್ಬೇಕಂತ ನಾವು ಎಲ್ಲ ಪ್ರಯತ್ನ ಪಡ್ತೀವಿ. ಏನು ಷರತ್ತು ಈಗ ಸದ್ಯಕ್ಕೆ ಹಾಕಾಗಂತೂ ಇಲ್ಲ. ಸದ್ಯಕ್ಕೆ ನಮ್ಮಿರೋದು ಗುರುತು ಏನಂದರೆ BJP ಕೋಮುವಾದಿ ಪಕ್ಷವನ್ನು ಸೋಲಿಸಬೇಕು. ಇಡೀ ರಾಜ್ಯದಲ್ಲ, ದೇಶದಲ್ಲಿ ಒಂದು ಒಳ್ಳೆ ಆಡಳಿತವಾದಂಥ ಒಂದು UPA ನೇತೃತ್ವದಲ್ಲಿ ಒಂದು ಸರ್ಕಾರ ತರಬೇಕಂತ ಒಂದು ಉದ್ದೇಶದಿಂದ ಕಾಂಗ್ರೆಸ್ ಪಕ್ಷ ಸೇರ್ಪಡೆಯಾಗಿದೆ. ಇದಂತೂ ನನ್ನ ಚುನಾವಣೆ ಅಲ್ಲಲ್ಲ, ನಾನು ಅಭ್ಯರ್ಥಿಯಾಗಿ ನಿಂತಿಲ್ಲ. ಒಂದು ಎರಡನೇದು, ಹೋದ ಬಾರಿ ನಮ್ಮ ಎಲೆಕ್ಷನ್ ಇತ್ತು. ಈ ಬಾರಿ ಆಯಿತು, ನಮ್ಗೆ ಏನಾದರೂ ಆಗಲಿ, ಈ ಬಾರಿ ಅಂತೂ ನಾನು ಯಾರ ಪರವಾಗಿ ಬಂದು ಓಟ್ ಮತ ಕೇಳಕ್ಕೆ ಬಂದಿದ್ದೀನಿ. ಇಲ್ಲಿರೋದು ಒಂದು ಬೀದರ್ ಹುಡುಗ, ಯುವಕ, ಒಳ್ಳೆ ಯುವಕನಿದ್ದಾನೆ, ಬುದ್ಧಿವಂತ BA LL ಮಾಡಿರೋದು ಒಂದು ಯುವಕ ಇದ್ದಾನೆ. ಅವನ ಪರವಾಗಿ
ಕಾಂಗ್ರೆಸ್ ಪರವಾಗಿ ಮತ ಕೇಳಕ್ಕೆ ಬಂದಿದ್ದೀನಿ. ನಾನೇನು ಸ್ವಂತ ಎಲೆಕ್ಷನ್ ಅಂತೂ ಮಾಡೋಕ್ಕೆ ಬಂದಿಲ್ಲ ನಾನು. ಖಂಡಿತವಾಗಿ ಈಗ ಪ್ರತಿಕ್ರಿಯೆ ಶುರುವಾಗಿದೆ. ಎಲ್ಲರ ಹತ್ರ ಚರ್ಚೆ ಮಾಡಿ ಮುಂದೆ ಬಂದಿದ್ದಾರೆ, ಕೆಲವು ಜನ ಬಂದಿದ್ದಾರೆ. ಈಗ ಎಲ್ಲ ನಮ್ಮ ಪಕ್ಷದ ಹಿರಿಯರು ಮುಖಂಡರು ಇದ್ದಾರೆ, ಸುಮಾರು ಎಲ್ಲರೂ ಸೇರ್ತಾರೆ. 26,000 ಜನರು ನನಗೆ ಆಶೀರ್ವಾದ ಮಾಡಿದ್ದಾರೆ. ಅದರಲ್ಲಿ ಎಲ್ಲರೂ ಹಿರಿಯರು, ಪ್ರಮುಖರು ಎಲ್ಲರೂ ಬಂದು ನಮ್ಮ ಕೈ ಸೇರ್ಪಡೆ ಕಾರ್ಯಕ್ರಮ ಮಾಡೇ ಇಲ್ಲ. ನಾಳೆ ಸಭೆಗೆ ನನಗೆ ಯಾವುದೋ ಮಾಹಿತಿ ಇಲ್ಲ ಇನ್ನು. ಸರಿ, ಈಗ ಈ ಲೋಕಲ್ ಒಂದು ಕಾಂಗ್ರೆಸ್ ಪಕ್ಷದ ಒಂದು ಶಿಸ್ತು ಕ್ರಮ ಇದೆಯಲ್ಲ, ಅದರಲ್ಲಿ ಎಲ್ಲರಿಗೂ ಯಾವ ಥರ ಅವರು ಶಿಸ್ತು ಕ್ರಮದಲ್ಲಿ ಕರಿಬೇಕು ಅದು ಕರೀತಾರೆ. ನಮ್ಮನ್ನು ಡಿಸೈಡೆಡ್ ಪ್ರೊಸೆಸ್ ಇದೆ. ದಿಸ್ ಇಸ್ ಅ ನ್ಯಾಷನಲ್ ಪಾರ್ಟಿ, ರೀಜ್ನಲ್ ಪಾರ್ಟಿ ಅಲ್ಲಲ್ಲ, ಇದೊಂದು ನ್ಯಾಷನಲ್ ಪಾರ್ಟಿ. ಆ ನ್ಯಾಷನಲ್ ಪಾರ್ಟಿನಲ್ಲಿ ಒಂದು ಪ್ರೊಸೆಸ್ ಇದೆ. ಆ ಪ್ರೊಸೆಸ್ ಮುಖಾಂತರ ಎಲ್ಲರಿಗೂ ಒಂದು ಅವಮಾನ ಕೊಡ್ತಾರೆ. ಈಗ ನಾನು ಒಂದು ಹೇಳ್ತೀನಿ ಮಾಧ್ಯಮ ಸ್ನೇಹಿತರ ಮುಖಾಂತರ. ಈಗಾಗಲೇ ನಾನು ಪಕ್ಷ ಸೇರ್ಪಡೆ ಆಗಿದ್ದೀನಿ. ಇಲ್ಲಿ ಹುಮನಾಬಾದ್ನಲ್ಲಿ ಆಲ್ರೆಡಿ ಒಂದು ಕಾಂಗ್ರೆಸ್ ಒಂದು ಬೇಸ್ ಇದೆ, ಆಯಿತಾ. ಈಗ ನಮ್ಮ ಯಾರೋ ಯುವಕರು, ಯಾರೋ ನಮ್ಮ ಬೆಂಬಲಿಗರು ಏನೋ ಒಂದು ಪೋಸ್ಟರ್ ಮಾಡಿದ್ದಾರೆ. ಬನ್ನಿ ಸರ್ ಬನ್ನಿ, ಇದರಲ್ಲಿ ಬನ್ನಿ ಸರ್. ಯಾರಿಗೂ ಏನೋ ಉದ್ದೇಶದಿಂದ ಇಲ್ಲ, ಯಾವುದೇ ಥರ ನೀವು ಮಾಧ್ಯಮ ಸ್ನೇಹಿತರು ದಯವಿಟ್ಟು ಇದ್ರ ಬಗ್ಗೆ ಏನು ಗೊಂದಲ ಸೃಷ್ಟಿಪಟ್ಟು ಮಾಡಬೇಡ್ರಿ. ಇದು ಏನಿಲ್ಲ ಇದರಲ್ಲಿ. ಇನ್ನು ಬನ್ನಿ ಸರ್, ಯಾರೋ ಮಾಡೋರೆ, ಅದು ಏನಿದೆ ಮುಂದೆ ಹೋಗಿ ಎಲ್ಲ ಸರಿಪಡಿಸೋಣ. ಅದಕ್ಕೆ ಏನು ಅದ್ರ ಮುಂದೆ ಏನಿದೆ ಅದು ಖಂಡಿತವಾಗಿ ಪಕ್ಷದ ಒಂದು ಸಿಸ್ಟಮ್ ಇದೆ, ಪ್ರೋಟೋಕಾಲ್ ಇದೆ. ಅದನ್ನು ಖಂಡಿತವಾಗಿ ನಾವು ಅದನ್ನು ಪ್ರೊಟೆಕ್ಟ್ ಮಾಡ್ಕೊಂಡು ಇದು ಮಾಡ್ಕೊಂಡು ಹೋಗ್ತೀವಿ. ಹೌದು. ಈಗ ನೋಡಿ, 4 ವರ್ಷ ಅದಾವ, ಇನ್ನು 4 ವರ್ಷ ಅದಾವೆ ಮುಂದೆ ಬರೋ ಚುನಾವಣೆ. ನಮ್ಗೆ ಈಗ ಸದ್ಯಕ್ಕೆ ಇರೋದು ಏನಂದರೆ 24 MP ಎಲೆಕ್ಷನ್. ದಯವಿಟ್ಟು ಅದನ್ನು ಅರ್ಥ ಮಾಡ್ಕೊಳ್ಳಿ. ನೀವೆಲ್ಲ ಎಲೆಕ್ಷನ್ ಕನ್ಫ್ಯೂಸ್ ಮಾಡ್ಕೊಂಡಿದ್ದೀರಾ ನೀವು. ಈಗ ಅಸೆಂಬ್ಲಿ ಎಲೆಕ್ಷನ್ ಅಲ್ಲ ಇದು ನಮ್ದು ಏನಿದೆ. ಇಲ್ಲಿ ಏನಾದರೂ ನಮ್ಮ ಸ್ವಂತ ಭಿನ್ನಾಭಿಪ್ರಾಯ ಎಲ್ಲ ಬಿಟ್ಟು ನಾವು ಪಕ್ಷಕ್ಕೋಸ್ಕರ ಒಂದು MP ಎಲೆಕ್ಷನ್ ಮಾಡ್ತಾ ಇರೋದು. ಇಟ್ ಈಸ್ ನಾಟ್ ಅಸೆಂಬ್ಲಿ ಎಲೆಕ್ಷನ್. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. देखिए कब बनेगा ये, कब है ये, तो तब बात करेंगे ना. 4 साल है अभी. आप काय को इतना ಏನ್ರಿ ದಯವಿಟ್ಟು ನೋಡಿ. ಇಲ್ಲಿರೋರು ಒಂದು ಹಾಳಿ ಶಾಸಕರು ಇದ್ದಾರೆ. ರಾಜಶೇಖರ್ ಪಾಟೀಲ್ ಸಾಹೇಬ್ ಕಾಂಗ್ರೆಸ್ ಅಭ್ಯರ್ಥಿ, ಹಿರಿಯರು ಅದಾರೆ. ಅವ್ರಿಗೂ ನಮಗೂ ವೈಯಕ್ತಿಕವಾಗಿ ಏನೂ ಭಿನ್ನಾಭಿಪ್ರಾಯ ಇಲ್ಲ. ಪೊಲಿಟಿಕಲಿ ಎಸ್ ವಿ ಫಾಟ್ ಎಲೆಕ್ಷನ್. ಒಂದು ಪಕ್ಷದಿಂದ ನಾನು ನಿಂತಿದ್ದೆ, ಅವರು ಒಂದು ಪಕ್ಷದಿಂದ ನಿಂತಿದ್ರು, ಇನ್ನು ಬೇರೆ ಕಡೆಯಿಂದ ಬೇರೆ ಪಕ್ಷದ ಎಲ್ಲ ಅಭ್ಯರ್ಥಿ ಆಗೇ ಆಗ್ತವೆ. ಅದಕ್ಕೆ ಈ ಎಲೆಕ್ಷನ್ಗೂ ಲೋಕಸಭಾ ಎಲೆಕ್ಷನ್ಗೂ ದಯವಿಟ್ಟು ಕನ್ಫ್ಯೂಸ್ ಮಾಡ್ಕೊಬೇಡ್ರಿ ನೀವು. ಈಗಿರೋದು ಏನಂದರೆ, ನಮಗೆ ಭಗವಂತ ಸ್ಕೂಬಾ ಸಾಹೇಬರು ಒಂದು ಕಡೆ ಕ್ಯಾಂಡಿಡೇಟ್, ಇನ್ನೊಂದು ಕಡೆ ಕ್ಯಾಂಡಿಡೇಟ್ ಇರೋದು ಸಾಗರ್ ಖಂಡ್ರೆ. ಸೊ ಈ ಇಬ್ಬರು ಕ್ಯಾಂಡಿಡೇಟ್ ಮಧ್ಯದಲ್ಲಿ ನಾವು ಒಳ್ಳೆಯ ಒಂದು ಅಭ್ಯರ್ಥಿ, ಒಳ್ಳೆಯ ಒಂದು ಯುವಕ, ಒಳ್ಳೆಯ ಒಂದು ಆಡಳಿತದ ಒಂದು ಸರ್ಕಾರ ಬರಬೇಕು. ಕೌಮುವಾದಿ ಪಕ್ಷಗಳನ್ನು ನಾವು ತೆರಗಿಣಿಸ್ಬೇಕು. ಇದೇನು ಜಾತಿ ಪಾತಿ ಬಿಟ್ಟರೆ ಬೇರೆ ಏನೂ ಮಾಡೋಕ್ಕಾಗ್ತಲ್ಲ BJPಗೆ. ಅವ್ರ ಹತ್ರ ತಾವು ಕೇಳಿದ್ರೇನ್ರಿ ಏನಿದೆ ಅಂತ, ಏನು ಅವ್ರದ್ದು ಏನು ಮ್ಯಾನಿಫೆಸ್ಟೋ ನೋಡಿದ್ರ, ಅದ್ರ ಬಗ್ಗೆ ಚರ್ಚೆ ಮಾಡಿ ನೀವು. ಅದನ್ನು ಈ ಮೆಸೇಜ್ನ ಜನರತ್ತಿಗೆ ನೀವು ತಲುಪಿಸ್ಬೇಕು. ಸುಮ್ಮನೆ ಪೋಸ್ಟರ್ಗಳು ಎಲ್ಲ ಕಡೆ ಹೋದರೆ ಮೋದಿ ಅಂತ ಸೋಷಿಯಲ್ ಮೀಡಿಯಾ ಎಲ್ಲ ಅವರಿದ್ದಾರೆ. ಬಟ್ ಗ್ರೌಂಡ್ನಲ್ಲಿ BJPದು ಅಂತ ವೇವೇ ಇಲ್ಲ. ಆ ಡಿಫ್ರೆನ್ಸಸ್ ಎಲೆಕ್ಷನ್ ನೋಡಿ, ಅಸೆಂಬ್ಲಿ ಎಲೆಕ್ಷನ್ ಆಯಿತು, ಡಿಫ್ರೆನ್ಸಸ್ ಮುಗೀತು. ಇನ್ನು 4 ವರ್ಷ ಅದಾವೆ ರೀ. ನೀವು ಯಾಕೆ ಇದನ್ನ ಕಂಪ್ಲೇಂಟ್ ಮಾಡ್ತೀರಿ ನೀವು? ಈಗ ಆಗಲ್ರಿ. ಒಳ್ಳೆ ಇನ್ನು CM ಇಬ್ರಾಹಿಂ ಅವ್ರು ಮಾಡ್ತಾ ಇಲ್ಲ, ಅದು CM ಫೈಜ್ ಮಾಡ್ತಾ ಇರೋದು. ಹೌದು, ಪೂಜೆಗೆ ಅವ್ರು ಬಂದಿದ್ರು, ಆಯಿತಾ. CM ಫೈಜ್ ಮಾಡ್ತಾ ಇರೋದು. ಆಫ್ಟರ್ ಅಸೆಂಬ್ಲಿ ಚುನಾವಣೆ ಆದ ನಂತರ ನಾನು ಅದನ್ನು ಪ್ರಾಜೆಕ್ಟ್ ರಿಪೋರ್ಟ್ ಸಿಂಗಲ್ ವಿಂಡೋ ಏಜೆನ್ಸಿನಲ್ಲಿ ಉದ್ಯೋಗ ಮಿತ್ರದಲ್ಲಿ ಅಪ್ರೂವಲ್ ಕೊಟ್ಟಿದ್ದೀನಿ. ಆ ಪ್ರೊಸೆಸ್ ನಡೀತಾ ಇದೆ. ಯಾಕಂದರೆ ಇಟ್ಸ್ ಎನ್ ಇಂಡಸ್ಟ್ರಿ. ಹಲವಾರು NOCಗಳು ಬರಬೇಕು, ಪ್ರಾಜೆಕ್ಟ್ ರಿಪೋರ್ಟ್ ಮಾಡಿಸ್ಬೇಕು, ಎಲ್ಲದು ಸಿಂಗಲ್ ವಿಂಡೋ ಏಜೆನ್ಸಿಲಿ ಪ್ರೊಸೆಸ್ ನಡೀತಾ ಇದೆ. ಒಂದು. ಎರಡನೇದು, ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಮಾಡ್ತೀವಿ ಅಂತ ಒಂದು ಘೋಷಣೆ ಮಾಡಿದ್ದೆ. ಈಗಾಗಲೇ ನಮ್ಮ ಸಂಸ್ಥೆಯಿಂದ ನಾನು ರಮಣ್ ರಾಜ್ ಕಾಲೇಜ್ ಹತ್ರ ಒಂದು ಜಾಗ ಪರ್ಚೇಸ್ ಮಾಡಿದ್ದೀನಿ. ರಿಜಿಸ್ಟ್ರು ಆಗೋಗಿದೆ. ಅದ್ರದ್ದು ಪ್ಲ್ಯಾನು ನಡೀತಾ ಇದೆ. ಈಗಾಗಲೇ ಅಸೆಂಬ್ಲಿ ಚುನಾವಣೆ ಆಗಿ ಒಂದು 8 ತಿಂಗಳಾಗಿದೆ, 8-9 ತಿಂಗಳು ಆಗಿರೋದು. ಎಲ್ಲದಕ್ಕೂ ಒಂದು ಸಮಯ ಸಂದರ್ಭ ಆಗುತ್ತೆ. ಸ್ವಲ್ಪ ಡಿಲೇ ಆಗ್ತಾಯಿದೆ, ಯಾಕಂದರೆ ಪ್ರೊಸೆಸ್ ಇದೆ. 700 ಕಿಲೋಮೀಟರ್ ಇದೆಯಲ್ಲ ಬೆಂಗಳೂರಿಗೂ. ಇದಕ್ಕೂ ನಾನು ಆಗಲೇ ಹೇಳಿದ್ದೆ, ಬೆಂಗಳೂರಿಂದ ಇಲ್ಲಿ ಬಂದಿದ್ದೀನಿ 700 ಕಿಲೋಮೀಟ್ರ್, 1 ಕಿಲೋಮೀಟ್ರ್ ಲೆಕ್ಕ ಹಾಕ್ಕೊಂಡೇ ಬಂದಿರೋದು. ಏನೋ ಇಲ್ಲಿ ಮಾಡಬೇಕಂತ ಸ್ವಂತ ಶಕ್ತಿಯಿಂದ, ಸ್ವಂತ ಇಚ್ಛಾಶಕ್ತಿಯಿಂದ ಬಂದಿರೋದು. ಅದು ಮಾಡೇ ಮಾಡ್ತೀವಂತ ಪೂರ್ಣ ವಿಶ್ವಾಸ ನಾನು ನಿಮ್ಮ ಮುಖಾಂತರ ಜನರಿಗೆ ಮತ್ತು ಎಲ್ಲರಿಗೂ ಒಂದು ಮೆಸೇಜ್ ಹೋಗಲಿ ಅಂತ ಹೇಳಕ್ಕೆ ಬಯಸ್ತೀನಿ. ಎಲ್ಲ ಭಾಳಷ್ಟು ನಮ್ಮ ಕೈಯಿಂದ, ನಮ್ಮ ಶಕ್ತಿಯಿಂದ, ಒಂದಲ್ಲ ಎರಡಲ್ಲ ಸುಮಾರು ಕಡೆ
ಜನರು ಒಂದು ಇದಿತ್ತು, ಬೇಕಾಗಿತ್ತು, ಜನರು ಒಂದು ಎಕ್ಸ್ಪೆಕ್ಟೇಷನ್ ಇತ್ತು, ಅವ್ರು ಕೇಳಿದ್ರು. ಆ ಮಟ್ಟಿಗೆ ಏನಿದೆ ನಮ್ಮ ಕೈಯಿಂದ ಮಾಡಿದ್ವಿ. ಈಗ ಜನ ಅದಕ್ಕೆ ಏನು ಮಾಡೋರೆ, ಮುಂದೆ ಹೋಗಿ ಅದನ್ನು ಇನ್ನೂ ದೊಡ್ಡ ಮಾಡಬೇಕು, ಬೆಳೆಸಬೇಕು, ಒಳ್ಳೇದು ಮಾಡಬೇಕಂತ ಅವ್ರವ್ರ ಒಂದು ಇಚ್ಛೆಯಿಂದ ಏನೋ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ನನ್ನ ಹತ್ರ ಏನಾದ್ರು ಬಂದರೆ, ನನ್ನ ಸಹಕಾರ ಏನಾದ್ರು ಬೇಕಾದ್ರೆ ಇನ್ನಷ್ಟು ಮಾಡೋಕ್ಕೆ ತಯಾರಿದ್ದೀನಿ. ಇಲ್ಲ ಅವರೇ ಸ್ವತಃ ಬಂದು ಹೇಳೋರು ಇಂಥ ಡೇಟ್ಗೆ ನಾವು ಇನಾಗ್ರೇಟ್ ಮಾಡ್ತೀವಿ, ನೀವು ಬರಲೇಬೇಕು, ಅದಕ್ಕೂ ತಯಾರಿದ್ದೀನಿ. ಹೌದು, ಅದ್ರ ಬಗ್ಗೆ ನನ್ನ ಮಾಹಿತಿ ಇಲ್ಲ. ಖಂಡಿತ. ಈಗಾಗಲೇ ಬೆಂಗಳೂರು ಸೆಂಟ್ರಲ್ನಲ್ಲಿ ಪ್ರಚಾರ ಮಾಡ್ತಾಯಿದ್ದೀನಿ, ನೀವು ನೋಡಿರ್ಬೋದು ಮಾಧ್ಯಮ ಮುಖಾಂತರ. ಬೆಂಗಳೂರು ರೂರಲ್ನಲ್ಲಿ ಪ್ರಚಾರ ಮಾಡಿದ್ದೀನಿ ಅಲ್ಲಿ. ಈಗ ಹುಮ್ನಾಬಾದ್ ಕಡೆ ಬಂದಿದ್ದೀನಿ, ಬೀದರ್ಗಲ್ಲಿ. ಈಗ ಇಲ್ಲಿರೋರು ಕ್ಯಾಂಡಿಡೇಟು ಅವ್ರಿಗೆ ಎಷ್ಟು ಮಟ್ಟಿಗೆ ನಮ್ಮ ಸಹಕಾರ, ನಮ್ಮನ್ನು ಎಲ್ಲೆಲ್ಲಿ ಉಪಯೋಗಿಸ್ಕೊಳ್ಬೇಕು ಅದು ಅವ್ರಿಗೆ ಬಿಟ್ಟಿದ್ದು, ಮತ್ತು ಹೈಕಮಾಂಡ್ ಬಿಟ್ಟಿದ್ದು. ನಮ್ಗೆ ಎಲ್ಲಿ ರೆಸ್ಪಾನ್ಸಿಬಿಲಿಟಿ ಕೊಡ್ತಾರೆ ಆ ರೆಸ್ಪಾನ್ಸಿಬಿಲಿಟಿಯನ್ನು ಪಕ್ಷದ ಒಂದು ನಿಷ್ಠಾವಂತ ಕಾರ್ಯಕರ್ತರಾಗಿ 100% ನಿಭಾಯಿಸೋಕ್ಕೆ ತಯಾರಿದೆ. ಇದೇನಾಗಿದೆ ಅಂದರೆ, ಇದೇ ಪ್ರಶ್ನೆ ನಾವು ನಮಗಿಂತ ಪಕ್ಷದ ಹಿರಿಯರ ಹತ್ರ ಕೇಳಬೇಕು. ನೀವು ಈ ಕುಮಾರಸ್ವಾಮಿ ಸಾಹೇಬ್ರಿರಲಿ, ಇದೇ ಹುಮ್ನಾಬಾದ್ ಕ್ಷೇತ್ರದಲ್ಲಿ ಬಂದು ಮೋದಿ ಅಮಿತ್ ಶಾ ಬಗ್ಗೆ ಎಷ್ಟು ಏನೇನು ಮಾತಾಡಿದ್ರೆ ನಿಮಗೆಲ್ಲ ಮಾಧ್ಯಮದಲ್ಲಿ ರೆಕಾರ್ಡ್ ಆಗಿದೆ. ಅದೇ ಅಮಿತ್ ಶಾ ಒಟ್ಟಿಗೆ ಇವರು ಮೋದಿ ಒಟ್ಟಿಗೆ ದೇವೇಗೌಡರು ಯಾವತ್ತೂ ಸಹ ಇಡೀ ರಾಜ್ಯ ಅವ್ರ ಪೊಲಿಟಿಕಲ್ ಲೈಫ್ನಲ್ಲಿ BJPನ ಹೆದರನ್ನು ಹಾಕ್ಕೊಂಡು ಮಾಡಿರೋದು. ಕೌಮಾದಿ ಪಕ್ಷಗಳನ್ನ ಸೆಕ್ಯುಲರ್ ಕ್ರೆಡೆನ್ಷಿಯಲ್ಸ್ನ, ಸೆಕ್ಯುಲರ್ ಪ್ರಿನ್ಸಿಪಲ್ಸ್ನ ಅವ್ರು ಎತ್ತಿ ಹಿಡಿದು ಇದು ಮಾಡಿರೋದು, ಪಾಲಿಟಿಕ್ಸ್ ಮಾಡಿರೋದು. ಈಗ ಒಟ್ಟಿಗೆ ಒಂದೇ ಸಭೆಯಲ್ಲಿ ಒಂದೇ ಸ್ಟೇಜ್ನಲ್ಲಿ ಮೋದಿ ಬಿಟ್ಟರೆ ಯಾರೂ ಇಲ್ಲ ಅಂದರೆ ಅದು ಹೆಂಗೆ? ಅವ್ರ ಹತ್ರ ಕೇಳೋದು ಪ್ರಶ್ನೆ ಇದು. ನಾವಂತೂ ಒಂದು ಸಾಮಾನ್ಯ ಕಾರ್ಯಕರ್ತ, ನಮ್ಮದು ಒಂದು ಸಿದ್ಧಾಂತ ನಾವು ಬಿಟ್ಟು ಹೋಗಲಿಲ್ಲ. ನಮಗೊಂದು ಅವಕಾಶ ಇದೆಯೇನು ಅವ್ರ ಒಟ್ಟಿಗೆ ಮರ್ಜ್ ಆಗಬೇಕು? ಇಲ್ಲ, ಪಕ್ಷ ಮುಖ್ಯ ಅಲ್ಲ, ಸಿದ್ಧಾಂತ ಮುಖ್ಯ. 100% ಸೆಕ್ಯುಲರ್ ಎಲ್ಲಿದೆ? ಈಗ ಸಂಘಿ ಇದೆ, ನೀವು ನೋಡಿ ಎಲ್ಲ ಬಹುಟದಲ್ಲಿ ಎಲ್ಲಿದೆ? ಅವ್ರು ಚಿಹ್ನೆನೇ ಕಾಣಿಸ್ತಾ ಇಲ್ಲ. ಎಲ್ಲ ಕಡೆ ಕೇಸರಿ ಶಾಲೆ. ಈಗ ಪಕ್ಕದಲ್ಲಿ ನಮ್ಮ ಸಿಟ್ಟಿಂಗ್ MLA ಇದ್ದರು, ಅವರು ಹೋಗಿ BJP ಪಕ್ಷಕ್ಕೋಸ್ಕರ ಮತ ನೀಡಿ ಅಂತ ಕೇಳ್ತಾರೆ. ಹೆಂಗೆ ಅದು ಅವ್ರು ಬಿಟ್ಟಿದ್ದು. ಅವ್ರು ಹೆಂಗೆ ಕೇಳೋದು? ಯಾರು JDS ಪ್ರಮುಖರಂತ ಯಾರು ಹೇಳ್ತಾವ್ರು? ಅವ್ರದ್ದೇನಿದೆ ಸ್ವಂತ ವರ್ಚಸ್ ಅಂತ ಎಸ್ಟಾಬ್ಲಿಷ್ ಮಾಡ್ಕೊಂಡು ಚುನಾವಣೆ ಆಯಿತು. ಎಲ್ಲರೂ ಬಂದು ಒಂದು ಕೌನ್ಸಿಲರ್ ಚುನಾವಣೆಗೆ ಪಕ್ಕದವ್ರು ಒಂದು MLAನೂ ಬಂದು ನಿಂತು ಮಾಡಿದ್ರು. ಪಕ್ಕದಿಂದ ಒಂದು MLA ಬಂದು ಒಂದು ಕೌನ್ಸಿಲರ್ ಬೈ ಎಲೆಕ್ಷನ್ ಮಾಡಿದ್ರು. ಎಲ್ಲ ಹಿರಿಯರು, ಎಲ್ಲ ಪಕ್ಷದ ಮುಖಂಡರು, JDS ಪಕ್ಷದ ಮುಖಂಡರು. ಆ ಎಲೆಕ್ಷನ್ಗೆ ನಾವು ಬರಲಿಲ್ಲ. ಎಷ್ಟು ಮತ ಬಂತು? ಅದೇ 1 ತಿಂಗಳು 2 ತಿಂಗಳು ಬಿಫೋರ್ ಅದೇ ಬೂತ್ನಲ್ಲಿ ಎಷ್ಟು ಬೂತ್ ಬಂತು ನಮಗೆ? CM 5ಗೆ ಎಷ್ಟು ವೋಟ್ ಬಂತು ಅದೇ ಬೂತ್ನಲ್ಲಿ? ಇವ್ರು ಎಲೆಕ್ಷನ್ ಮಾಡಿರೋದು ಎಷ್ಟು ಬಂತು ಬೂತು? ಅದು ಜನರ ಮುಂದೆ ಇದೆ. ಅದಕ್ಕೆ ನಾನು ಹೇಳಲ್ಲ. ಒಂದು ಹೇಳಕ್ಕೆ ಬಯಸ್ತೀನಿ, ಈ ಪಕ್ಷದ ಮುಖಂಡರು ಇದ್ದಾರಲ್ಲ, ನಾನು ಅಭ್ಯರ್ಥಿರಾಗಿ ನಾನು ಒಂದು ಪಕ್ಷದ ಯಾರೋ ಒಬ್ಬ ಇಲ್ಲಿ ಇರೋದು ಒಂದು ಪ್ರಮುಖರು ಪಕ್ಷಕ್ಕೋಸ್ಕರ ಒಂದು ಸ್ಥಳ, ಒಂದು ಆಫೀಸ್ಗೆ, ಒಂದು ಕಚೇರಿಗೆ ಒಂದು ಇದು ನೀಡಿದರು, ಪ್ಲಾಟ್. ಆ ಪ್ಲಾಟ್ಗೆ ಸೈಟು, ಅದಕ್ಕೆ ಗುದ್ದಲಿ ಪೂಜೆನೇ ಆಗಿತ್ತು. ಅದು ಏನಾಗಿದೆ ಸ್ವಲ್ಪ ಕೇಳ್ಕೊಡ್ರಿ. ಅದನ್ನು ಅಟ್ಲೀಸ್ಟ್ ಬಿಡಿ, ಪಕ್ಷಕ್ಕೋಸ್ಕರ ಮಾಡಿದ್ರಲ್ಲ, ಹೋಗಿ ಆ ಪ್ರಮುಖರ ಹತ್ರ ಅದನ್ನು ಪಕ್ಷಕ್ಕೆ ಇದರಲ್ಲಿ ರಿಜಿಸ್ಟರ್ ಮಾಡಿ ಅದೊಂದು ಆಫೀಸ್ ಕಟ್ಟಕ್ಕೆ ಹೇಳಿ. ಇದಾರಲ್ಲ ಹಿರಿಯರು, ಪಕ್ಷದ ಆಫೀಸ್ ಕಟ್ಟಕ್ಕೆ ಹೇಳಿ. ಅಲ್ಲಿ ನೀವೆಲ್ಲರೂ ಮಾಧ್ಯಮ ಮುಖಾಂತರ ನೋಡಿದ್ದೀರಾ. ನೀವು ಯಾರು ರಾಜೀನಾಮೆ ಮತ್ತೆ ಪ್ಲಾಟ್ ಅಂತೂ ಇವ್ರು ಓಪನ್ ಘೋಷಣೆ ಮಾಡಿದ್ರಲ್ಲ, ಗಿಫ್ಟ್ ಮಾಡಿದೀವಿ ಅಂತ ಹೇಳೋರಲ್ಲ, ಅದನ್ನ ಬಗ್ಗೆ ಒಂದು ಚರ್ಚೆ ಮಾಡೋಕ್ಕೆ ಹೇಳಿ, ಅದನ್ನು ಕ್ಲಿಯರ್ ಮಾಡ್ಕೊಳಕ್ಕೆ ಹೇಳಿ. ಪಕ್ಷಕ್ಕೋಸ್ಕರ ಅಲ್ವಾ ಅದು? ಕ್ಯಾಂಡಿಡೇಟ್ ಬಿಡಿ, ಪಕ್ಷಕ್ಕೋಸ್ಕರ ಇದ್ದರೆ ಅದನ್ನು ಪ್ರಯತ್ನ ಮಾಡೋಕ್ಕೆ ಹೇಳಿ. ಅದ್ರ ಬಗ್ಗೆ ಏನಾದರೂ ಪ್ರಯತ್ನ ಪಟ್ರ ಅದನ್ನು ದಯವಿಟ್ಟು ಆ ವಿಷಯನ ತೆಗೆಯಕ್ಕೆ ಹೇಳಿ. ಕಾಂಗ್ರೆಸ್ಸು BJP ಮೈತ್ರಿ ಆಗಿದ್ರೆ ಅಸಾಧ್ಯ ವಿಷಯ ನೀವು ಹೇಳ್ತೀರಲ್ರಿ. ಅಸಾಧ್ಯ ವಿಷಯ. BJP ಮತ್ತು ಕಾಂಗ್ರೆಸ್ ಮೈತ್ರಿ ಆಗತ್ತಾ? ಎರಡು ರಾಷ್ಟ್ರೀಯ ಪಕ್ಷಗಳು. ನೋಡಿ, ಯಾವತ್ತೂ ಸಹ ನಾವು ರಾಜಕಾರಣ ಒಂದು ಸಿದ್ಧಾಂತ, ತತ್ವ ಸಿದ್ಧಾಂತದಲ್ಲಿ ಮಾಡ್ತಾ ಇರೋದು. ಎಲ್ಲಾದರೂ ನಮ್ಮ ಸಿದ್ಧಾಂತಕ್ಕೆ ಏನಾದರೂ ಒಂದು ಧಕ್ಕೆ ಬಂದಿದ್ರೆ ಖಂಡಿತವಾಗಿ ನಾವು ಅದನ್ನು ಆ ಟೈಮ್ನಲ್ಲಿ ಒಂದು ತೀರ್ಮಾನ ತಗೊಳ್ತೀವಿ. ಸಿದ್ಧಾಂತ ಬಿಟ್ಟು ನಾವು ಏನು ಮೇರೆಂಗಿಲ್ಲ. ಅಧಿಕಾರಕ್ಕೋಸ್ಕರ ನಾವು ರಾಜಕಾರಣ ಎಲ್ಲ ರಾಜಕೀಯ ಜೀವನದಲ್ಲಿ ಇಲ್ಲ. ಇಡೀ ಹುಮ್ನಾಬಾದ್ ಜನತೆಗೆ ಇದೇ ಹೇಳೋದು, ಒಂದು ಬಾರಿ ನೀವು ನನ್ನನ್ನು ಸ್ವೀಕರಿಸಿ ನನ್ನ ಮೇಲೆ ವಿಶ್ವಾಸ ಇಟ್ಕೊಂಡು ಆಶೀರ್ವಾದ ಮಾಡಿ ನೀವು 26,000 ಮತಗಳನ್ನು ನೀವು ನಮ್ಮ ಮೇಲೆ ಹಾಕಿದರೆ ಧನ್ಯವಾದ ಹೇಳಿ. ಅದೇ ಥರ ಯುವಕರಿಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ರು ನೀವು. ಈ ಬರೋ 2024 ಲೋಕಸಭಾ ಚುನಾವಣೆಯಲ್ಲಿ ನಮಗೆ ನಮ್ಮ ಸಿದ್ಧಾಂತ ಮತ್ತು ನಮ್ಮ ಕಾನ್ಸ್ಟಿಟ್ಯೂಷನ್, ನಮ್ಮ ಸಂವಿಧಾನ ಉಳಿಸೋದು ಎಲೆಕ್ಷನ್ ಆಗ್ತಾಯಿದೆ. ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ. ನೀವು ಯಾವುದೇ ಥರದ್ದು ತಲೆಯಾಗಿ ಇದು BJP ವರ್ಸಸ್ ಕಾಂಗ್ರೆಸ್ ಅಂತಕ್ಕಿಂತ ನಮ್ಮ ಸಂವಿಧಾನ ಉಳಿಸೋದು ಎಲೆಕ್ಷನ್ ನಡೀತಾ ಇದೆ. ಇದ್ರ ಬಗ್ಗೆ ನೀವು ಚಿಂತೆ ಮಾಡಿಕೊಂಡು ಮತ್ತು ಒಂದು ಒಳ್ಳೆ ಅಭ್ಯರ್ಥಿ, ಒಳ್ಳೆ ಯುವಕನಾಗಿ BA LLB ಓದಿದ ಒಂದು ಯುವಕ
ಅವ್ರ ಪರವಾಗಿ ಅದೇ ಬೀದರ್ದವನು. ನಮ್ಮ ಎಲೆಕ್ಷನ್ ಅಂತೂ ಯಾರ್ಯಾರು ಹೇಳಿದ್ರು ಹೊರಗಡೆಯಿಂದ ಬಂದವರೇ 700 ಕಿಲೋಮೀಟರ್ದ ಬಂದವರು ಅಂತ. ಅದನ್ನು ಈಗಂತೂ ಇಲ್ಲಿರೋರು ಕ್ಯಾಂಡಿಡೇಟ್ ಬಗ್ಗೆನೇ ನಾನು ಮಾತಾಡ್ತಿದ್ದೀನಿ, ಅವ್ರ ಪರವಾಗಿಯೇ ನಾನು ವೋಟ್ ಕೇಳ್ತಾ ಇದ್ದೀನಿ. ದಯವಿಟ್ಟು ನೀವು ಎಲ್ಲರೂ ಅವ್ರ ಪರವಾಗಿ ಒಂದು ಸಲ ಮತ ಹಾಕಿ ಒಳ್ಳೆಯ ಒಂದು ಅವಕಾಶ ಮಾಡಿಕೊಡ್ಬೇಕು. ಒಂದು ಆಡಳಿತ ಮಾಡ್ತೇವಂತ ಪೂರ್ಣ ವಿಶ್ವಾಸ ಇದೆ ಈ ಸಾಗರ್ ಖಂಡ್ರೆ ಅವರು. ಮತ್ತು ಒಂದು ರಾಜಕೀಯವಾಗಿ ಒಳ್ಳೆಯ ಒಂದು ಫ್ಯಾಮಿಲಿಯಿಂದ ಬಂದಿರೋದು. ಅವ್ರ ತಂದೆಯವರು ಇಲ್ಲಿ ಸೇವೆ ಮಾಡಿದ್ದಾರೆ, ಅವರು ಗ್ರ್ಯಾಂಡ್ ಫಾದರು ಇಲ್ಲಿ ಇಡೀ ಜಿಲ್ಲೆಗೆ ಸೇವೆ ಇದೆ. ಇದರಲ್ಲಿ ನೀವೆಲ್ಲರೂ ಸಹಕಾರ ಮಾಡಬೇಕಂತ ಕೈ ಜೋಡಿಸಿ ವಿನಂತಿ ಮಾಡ್ತೀನಿ. ಶಾಸಕರು ಕನ್ಫ್ಯೂಷನಲ್ಲಿದ್ದಾರೆ. ಅವ್ರಿಗೆ ಇನ್ನೂ ಅರ್ಥ ಆಗಲಿಲ್ಲ, JDSಗೆ ಮತ ಅಲ್ಲ, ಅದು CM ಫೈಸ್ಗೆ ಬಂದಿರೋ ಮತ. ಅದನ್ನು ನಾನು ಸ್ಪಷ್ಟೀಕರಣ ಕೊಟ್ಟಿದ್ದೀನಿ ನಿಮಗೆ. ಈಗಾಗಲೇ ಕೌನ್ಸಿಲರ್ ಚುನಾವಣೆಯಲ್ಲಿ ನೀವು ನೋಡಿದ್ದೀರಾ, JDSಗೆ ಅದು ಮಾಜಿ ಚೇರ್ಮನ್ ನಿಂತು ಎಷ್ಟು ವೋಟ್ ಬಂದಿದೆ ಅಂತ. ಸೊ ಶಾಸಕರಿಗೆ ಇವರು ಎಲ್ಲ ಹೋಗಿ ಏನೋ ಅವ್ರಿಗೂ ಒಂದು ಕಂಪಲ್ಷನ್ ಇದೆ ಶಾಸಕರಿಗೆ, ಏನು ಸ್ಟೇಟ್ ಲೆವೆಲಲ್ಲಿ JDS ಅಲೈನ್ಸ್ ಮಾಡಿದ್ದಾರೆ, ನಾವು ಇದನ್ನು ಈ ಬ್ಯಾಗೇಜ್ನ ತೊಗೊಂಡು ಹೋಗ್ಬೇಕಂತ ಸುಮ್ಮನೆ ಅವರು ಮೊನ್ನೆ ಎಲ್ಲ ನೋಡಿದ್ದಾರೆ, ಎಲ್ಲ ಕೂರಿಸಿ ಫೋಟೋ ಮಾಡ್ಕೊಂಡಿದ್ದಾರೆ. ಮಾಡಲಿ, ಅದೇನಿದೆ ಜನ ತೀರ್ಮಾನ ಮಾಡ್ತಾರೆ. ಈ 7ನೇ ತಾರೀಕು ಚುನಾವಣೆ ಆಗುತ್ತೆ, ಮೇ 7ನೇ ತಾರೀಕು. ಜೂನ್ 4ನೇ ತಾರೀಕು ನಮಗೆಲ್ಲ ಫಲಿತಾಂಶ ಗೊತ್ತಾಗ್ಬಿಡುತ್ತೆ ಏನು ಜನ ತೀರ್ಮಾನ ಮಾಡೋರು ಅಂತ. ಪವಿತ್ರ ರಂಜಾನ್ ಹಬ್ಬದ ವಿಶೇಷ ನಿಮ್ಮ RK ಫ್ಯಾಷನ್ ಕಲೆಕ್ಷನ್ ನಿಮಗಾಗಿ ತಂದಿದೆ. ಮಹಿಳೆಯರಿಗೆ ಪರ್ಷಿ, ಗರಾರ, ಶರಾರ, ಪಾಕಿಸ್ತಾನಿ, ಅಫ್ಘಾನಿ, ವೆಸ್ಟರ್ನ್ ಫ್ಯಾನ್ಸಿ ಸ್ಯಾರೀಸ್ ಹಾಗೂ ಪುರುಷರಿಗೆ ಫ್ಯಾನ್ಸಿ ಕುರ್ತಾ, ಪೈಜಾಮಾ, ಶೇರ್ವಾನಿ, ಶರ್ಟ್, ಪ್ಯಾಂಟ್, ಟಿ ಶರ್ಟ್ ಹಾಗೂ ಮಕ್ಕಳ ಫ್ಯಾನ್ಸಿ ಬಟ್ಟೆಗಳು ಕೂಡ ಹೋಲ್ಸೇಲ್ ದರದಲ್ಲಿ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಮಾಲಿಕ್ ಕಾಂಪ್ಲೆಕ್ಸ್, ಬಸ್ ನಿಲ್ದಾಣ ಎದುರುಗಡೆ, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9035129338.